ನಮಸ್ಕಾರ, ನೀವು ನೋಡ್ತಾ ಇರೋದು ಸಿಜೆ ಕರ್ನಾಟಕ ನ್ಯೂಸ್. ಸರ್, ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ಯಾರ. ಇವತ್ತು ಬಜೆಟ್ ಮಂಡನೆಯ ಸಾಧನೆ ಏನಂದ್ರೆ ಹೆಚ್ಚು ಸಾಲ ಮಾಡಿದಂಥ ಕೀರ್ತಿಯನ್ನು ಪಡ್ಕೊಂಡಾರ. ಇವತ್ತು ಒಬ್ಬ ಕನ್ನಡಿಗನ ಮೇಲೆ 1,17,000 ರೂಪಾಯಿ ಒಬ್ಬ ಕನ್ನಡ ತಲೆ ಮೇಲೆ ಸಾಲ ಆಯ್ತು. ಇವತ್ತು ಅಂದರೆ ಮುಂದೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನು? ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 2037ರ ವಿಕಾಸ ಭಾರತ ಬಗ್ಗೆ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯವನ್ನು ಅಧೋಗತಿಗೆ ಒಯ್ತಕ್ಕಂಥ ಕೆಲಸ ಮಾಡೋಕ್ಕೈತೆ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕೃಷ್ಣಾ ಮೇಲ್ದಂಡ ಯೋಜನೆ ದುಡ್ಡಿಟ್ಟೇ ಇಲ್ಲ. ನೀವು ಅವ್ರಿಗೆ ಮಾತು ಕೊಟ್ಟಿದ್ರಿ. ಅದು ವಿಶೇಷವಾಗಿ ಬಿಜಾಪುರ ಮತ್ತು ಬಾಗಲಕೋಟೆ ಸಂತ್ರಸ್ತರಿಗೆ ಏನು ಹೇಳಿದ್ರಿ? ನೀವು ಪ್ರತಿ ವರ್ಷ 18,000 ಕೋಟಿ ಇಡ್ತಂತ ಇಡಲಿಲ್ಲ. ಅದು ಉದ್ದೇಶ ನಿಮ್ಮದು. ಅಂದರೆ ಒಟ್ಟಾಗಿ ಇವತ್ತು ಅದರ ಜೊತೆಗೆ ಬಿಜಾಪುರ ಜಿಲ್ಲೆಗೆ ಒಬ್ಬ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಮೆಡಿಕಲ್ ಕಾಲೇಜ್ ಕಲಿಗೆ ಅನುಕೂಲ ಆಗ್ಲತ್ತಿಂದ ಬಿಜಾಪುರ ಸಾಕಷ್ಟು ಹೋರಾಟಗಾರರು ಹೋರಾಟ ಮಾಡಿದ್ರೆ ಪ್ರತಿಫಲ ಏನು ಸಿಕ್ತು ನಮಗೆ? ಇವತ್ತು ನೀವು DPR ಮಾಡಿರಿ ಅದನ್ನು ಸರ್ಕಾರಿ ವೈದ್ಯ ಕಾಲೇಜಕ್ಕೆ. ಆದರೆ ಅದನ್ನು ದುಡ್ಡು ಇಡಬೇಕಿಲ್ಲ. ಅದಕ್ಕೆ ನೀವು ದುಡ್ಡು ಇಟ್ಟೇ ಇಲ್ಲ. ಉದ್ದೇಶ ನಿಮ್ದಂದ್ರೆ ಅದು ಒಟ್ಟಾಗಿ ಇದು ಡ್ರಾಮಾ ಕಂಪ್ನಿ ತ ನಡೆದೈತಿ ಸರ್ಕಾರ. ಇದರಲ್ಲಿ ಏನೂ ವಿಶೇಷತೆ ಇಲ್ಲ ಬಜೆಟ್ನಲ್ಲಿ. ಇವತ್ತು ಅದೇ ದಕ್ಷಿಣ ಕರ್ನಾಟಕಕ್ಕೆ ನೀವು ಹೆಚ್ಚು ತೋರಿಸ್ತಾ ಇದೆ. ಉತ್ತರ ಕರ್ನಾಟಕ ಪರಿಪೂರ್ಣ ನೀವು ಅನ್ಯಾಯ ಮಾಡಿರಿ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಬಾಬಾನಗರ್ ಬಬಲೇಶ್ವರ ಮತಕ್ಷೇತ್ರದಲ್ಲಿ 1.6 TMCದು 620 ಕೋಟಿ ರೂಪಾಯಿ ನೀವು ನೀರು ಸಂಗ್ರಹಣೆಗೆ ಇಟ್ಟಂತೇಳಿ ಬಜೆಟ್ನಾಗ ದುಡ್ಡು ಇಡಬೇಕಲ್ಲ ಅದಕ್ಕೆ. ಅಂದರೆ ಯಾರನ್ನು ಖುಷಿ ಪಡಿಸ್ತಾ ಇದ್ದೀರಿ? ಇನ್ನು ಬಿಜಾಪುರ ಜಿಲ್ಲೆಯ ಜನರನ್ನು ಖುಷಿ ಪಡಿಸ್ತಾ ಇದ್ದೀರೋ, ಅಥವಾ ಬಬಲೇಶ್ವರ ಮತಕ್ಷೇತ್ರ ಜನರನ್ನು ಖುಷಿ ಪಡಿಸ್ತಾ ಇದ್ದೀರೋ, ಅಥವಾ ನಮ್ಮ ಉಸ್ತುವಾರಿ ಮಂತ್ರಿಗಳು MB ಪಾಟೀಲರು ಬಬಲೇಶ್ವರ ಮತಕ್ಷೇತ್ರ ಇರೋದ್ರಿಂದ ಅವರು ಖುಷಿ ಪಡಿಸೋಕೆ ಇದನ್ನು ಹೇಳಿಕೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ, ಅದ್ರಾಗ ವಿಶೇಷವಾಗಿ ಬಬಲೇಶ್ವರ ಬಾಬಾನಗರ ಆ ಭಾಗದ ಜನರಿಗೆ ಗೊತ್ತಾಗಬೇಕು. ನೀವು ಕೂಡಲೇ ನಿಮ್ಗೆ ಅಭಿನಂದನೆ ಹೇಳ್ತಾನೆ. ಅದು ಸ್ಟೋರೇಜಿಗೆ ನೀವು ದುಡ್ಡು ಇಡಬೇಕು. ಅದಕ್ಕೆ ದುಡ್ಡು ಇಡಲಾರ್ದೆ ನೀವು ಅದೇನು ಬಾಬಾನಗರದಾಗ ಘೋಷಣೆಗಳು ಮಾಡಿದ್ರಲ್ಲ, ಇದು ಚುನಾವಣೆ ಪ್ರಚಾರದ ಭಾಷಣ. ಬಜೆಟ್ ಅಂದ್ರೆ ಬಜೆಟಲ್ಲಿ ದುಡ್ಡು ಇಡಬೇಕಾಗೈತೆ. ಅದು ಬಜೆಟು ಬರೀ ಚುನಾವಣೆ ಭಾಷಣ ಮಾಡೋಕ್ಕೆ ಮುಂದೆ ಸಮಯ ಇತ್ತು ನಿಮಗೆ. ಅದಕ್ಕೆ ಈ ಬಜೆಟ್ ಕಂಪ್ಲೀಟ್ ವಿಫಲ ಆಗಿದೆ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ದುಡ್ಡಿಲ್ಲ, ದಿವಾಳಿ ಆಗ್ಯದ. ಆ ದಿವಾಳಿ ಆದದ್ದನ್ನು ಮುಚ್ಚಲಿಕ್ಕೆ ಇದೊಂಥರ ಚುನಾವಣೆ ಪ್ರಚಾರದ ಭಾಷಣ ಥರ ಬಜೆಟನ್ನು ಮಂಡಿಸಿದ್ರಿ. ಇದಕ್ಕೆ ನನಗೆ ಕಂಪ್ಲೀಟ್ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ಈ ಬಜೆಟನ್ನು ನಾನು ಖಂಡಿಸ್ತೀನಿ. ನೀವೇನು ಬರೀ ಇದು ಒಳ್ಳೆ ಜನರಿಗೆ ಪರ ಬಜೆಟ್ ಇಲ್ಲ ಅಂತಕ್ಕಂಥದ್ದು ಹೇಳೋಕ್ಕೆ ಇಚ್ಛೆಪಡ್ತೀನಿ.